ಈ ಸ್ವತಂತ್ರ ಭಾರತದಲ್ಲಿ ಎಲ್ಲರಿಗೂ ಸ್ವತಂತ್ರ ಬಂದಿದೆ, ಆದರೆ ಇಲ್ಲಿರ್ತಕ್ಕಂತಹ ಬಹುಸಂಖ್ಯಾತ ಹಿಂದೂಗಳಿಗೆ ಸ್ವತಂತ್ರ ಬಂದಿಲ್ಲ. ಹಿಂದೂಗಳು ನಾಳೆ ದಿವಸ ಮನೆಯಲ್ಲಿ ನಾವು ಮಂಗಳಾರತಿ ಗಂಟೆ ಬಾರಿಸ್ಲಿಕ್ಕೂ ನಾವು ಪರ್ಮಿಷನ್ ಕೇಳಬೇಕಾಗತ್ತೆ. ಈಗ ಮಸೀದಿಗೆ ಒಂದು ಶಾಂತಿ ಭಂಗ ಆಗುತ್ತೆ ಅಂತ ಹೇಳೋದಾದ್ರೆ ಧ್ವನಿವರ್ಧಕಗಳಲ್ಲಿ ಇವರು ಪ್ರತಿದಿನ ನಮಾಜನ್ನ ಮಾಡ್ತಾರೆ, ಅವಾಗ ನಾವು ಸಹಿಸ್ಕೊಳ್ಳಲ್ವಾ? ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವ್ರು ಯಾರು? ಹುಬ್ಬಳ್ಳಿಯಲ್ಲಿ ಬೆಂಕಿ ಇಟ್ಟವ್ರು ಯಾರು? ಇವತ್ತು ಸರ್ಕಾರದ ವಿರುದ್ಧ ಕಾನೂನನ್ನ ಕೈಗೆತ್ಕೊಳ್ತಾರವ್ರು ಯಾರು? ಆ 24 ಜನರು ಸಹ ಮುಸಲ್ಮಾನರೇ ಆಗಿರ್ತಕ್ಕಂಥದ್ದು. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅವ್ರ ಮೇಲೆ ಯಾವುದೇ ಕೇಸ್ ಇಲ್ಲ. ಭಾರತ್ ಮಾತಾಕ್ಕೆ ಜೈ ಅಂದವ್ರ ಮೇಲೆ ಇಮ್ಮಿಡಿಯೇಟ್ FIR. ಕೇವಲ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಪ್ರಖಂಡ ಮಾತ್ರ ಅಲ್ಲ, ಗ್ರಾಮಗಳಲ್ಲಿ ನಾವು ಕಾರ್ಯಕರ್ತರು ಓಡಾಡಬೇಕು. ನಿಷ್ಕ್ರಿಯವಾಗಿ ಮಲಗಿದ್ದಂಥ ಹಿಂದೂ ಸಮಾಜವನ್ನು ಬಡಿದೆದ್ದಿಸಿದಿರಾ, ಅದರ ಒಂದು ವಿರಾಟ್ ಪ್ರದರ್ಶನವನ್ನು ಮದ್ದೂರಿನಲ್ಲಿ ತೋರಿಸಿದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ಹೆಣೆದಿದೆ. ಹಿಂದೂಗಳು ಎಲ್ಲೂ ಕೂಡ ಅವರ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋಕ್ಕಾಗಲ್ಲ, ಯಾವುದೇ ವಿಧವಾದಂಥ ಪ್ರತಿಭಟನೆಗಳನ್ನು ಮಾಡೋಕ್ಕಾಗಲ್ಲ, ಸರ್ಕಾರ ಏನಾದರೂ ತಪ್ಪು ಹೆಜ್ಜೆಗಳನ್ನಿಟ್ಟಾಗ ಎಚ್ಚರಿಕೆ ಕೊಡೋಕ್ಕಾಗಲ್ಲ. ಒಂದು ವಿಧವಾದಂಥ ಭಯಭೀತವಾದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಶಾಂತಿಯ ದೂತರು ಅಂತ ನಮ್ಮ ಸಿದ್ದರಾಮಯ್ಯ ಅವರು ಒಂದು ಟೈಟಲ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅವರು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಶಾಂತಿಯಿಂದ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸಮಾಜ ನೋಡ್ತಾ ಇದೆ. ನೀವೊಂದು ಟೈಟಲ್ ಕೊಟ್ಟಿದ ಮಾತ್ರಕ್ಕೆ ಎಲ್ಲರೂ ನಂಬೋದಕ್ಕೆ ಇವತ್ತು ಇಂದಿನ ಹಿಂದೂ ಸಮಾಜ ಅಲ್ಲ, ಇವತ್ತಿನ ಹಿಂದೂ ಸಮಾಜ ಜಾಗೃತವಾಗಿದೆ. ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಮಹಿಳೆಯರು ಹೇಳ್ತಾರೆ, ನಮ್ಮ ಮಸೀದಿಯ ಮುಂದೆ ಯಾಕೆ ಇವರು ಬಂದು ಟಮಟೆಯನ್ನ ಹೊಡಿಬೇಕು, ಯಾಕೆ ಇವರು ಡಿಜೆಯನ್ನ ಹಾಕ್ಬೇಕು ಅಂತೇಳಿ ಹೇಳಿಕೆಯನ್ನ ಕೊಡ್ತಾರೆ. ಇವತ್ತು ಇಡೀ ಹಿಂದೂ ಸಮಾಜ ಆ ಜನರಿಗೆ ಕೇಳಬೇಕಾಗಿರ್ತಕ್ಕಂಥದ್ದು, ಪ್ರತಿನಿತ್ಯ ಯಾವುದೇ ಪರ್ಮಿಷನ್ ಇಲ್ಲದೆ ದಿನಕ್ಕೆ 5 ಬಾರಿ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ 1.5 ಕಿಲೋಮೀಟರ್ಗೆ ಕೇಳ್ತಕ್ಕಂತೆ ನೀವು ಅಜಾನನ್ನ ಕೂಗ್ತೀರಾ. ನಾವು ಅದನ್ನ ಕೇಳಿಸ್ಕೊಂಡು ಸಹ ಜೀವನ ಮಾಡಬೇಕು. ಆದರೆ ಹಿಂದೂ ಸಮಾಜದಲ್ಲಿ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂತಹ ಗಣೇಶೋತ್ಸವದಲ್ಲಿ ಡಿಜೆಯನ್ನ ಬಳಸಬಾರ್ದು, ಯಾರಾದ್ರೂ ಸತ್ತಂತಹ ಸಂದರ್ಭದಲ್ಲಿ ತಮಟೆಯನ್ನ ಬಾರಿಸಬಾರ್ದು ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿಯಾದಂತ ಒಂದು ಸಹಬಾಳ್ವೆಯನ್ನ ನಾವೆಲ್ಲರೂ ಬಯಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಸ್ವತಂತ್ರ ಭಾರತದಲ್ಲಿ ಎಲ್ಲರಿಗೂ ಸ್ವತಂತ್ರ ಬಂದಿದೆ, ಆದರೆ ಇಲ್ಲಿರ್ತಕ್ಕಂತಹ ಬಹುಸಂಖ್ಯಾತ ಹಿಂದೂಗಳಿಗೆ ಸ್ವತಂತ್ರ ಬಂದಿಲ್ಲ. ಯಾವುದೇ ದೇವರ ಮೆರವಣಿಗೆಯನ್ನು ನಾವು ತೆಗೆದುಕೊಂಡು ಹೋಗಬೇಕಾದ್ರೆ ಪೊಲೀಸ್ ಪರ್ಮಿಷನ್ ತಗೋಬೇಕು, ಮೈಕ್ ಪರ್ಮಿಷನ್ ತಗೋಬೇಕು, ಯಾವ ರಸ್ತೆ ಅಂತ ಅವರ ಕಾಲಕ್ಕೆ ಬಿದ್ದು ಅವ್ರನ್ನ ಕೇಳ್ಕೋಬೇಕು, ಸರ್ಕಾರ ಯಾವ ರಸ್ತೆ ಹೇಳುತ್ತೋ ಆ ರಸ್ತೆಯಲ್ಲಿ ಮೆರವಣಿಗೆ ಹೋಗಬೇಕು, ಯಾವುದೇ ತಮಟೆ ಹೊಡೆಯೋ ಹಾಗಿಲ್ಲ, ಯಾವುದೇ ಶಬ್ದ ಮಾಡೋ ಹಾಗಿಲ್ಲ, ಧ್ವಜವನ್ನು ಕಟ್ಟೋ ಹಾಗಿಲ್ಲ, ಧ್ವಜಗಳನ್ನು ನಾವು ಕೈಯಲ್ಲಿ ಇಟ್ಕೊಂಡು ಹೋಗೋ ಹಾಗಿಲ್ಲ, ಭಗವದ್ ಧ್ವಜವನ್ನ ದೇವರ ಘೋಷಣೆಯನ್ನು ಕೂಗೋ ಹಾಗಿಲ್ಲ, ತಲೆ ತಗ್ಗಿಸಿ ಹೋಗಿ ಅಂತ ಹೇಳ್ತಾರೆ. ಮೆರವಣಿಗೆಯೇ ತೆಗೆದುಕೊಂಡು ಹೋಗದೆ ಇರತಕ್ಕಂಥ ಅನೇಕ ಪ್ರದೇಶಗಳಿಗಾಗಲೇ ಭಾರತದಲ್ಲಿ ಆಗಿ ಹೋಗಿದೆ. ಈಶಾನ್ಯ ರಾಜ್ಯಗಳಲ್ಲಿ ಇವತ್ತು ನಮ್ಮ ಜನಸಂಖ್ಯೆ 5-6 ಕುಸಿದಿದೆ. ನಾಗಾಲ್ಯಾಂಡ್ ಇರ್ಬೋದು, ಮಿಜೋರಾಂ ಇರ್ಬೋದು. ನಾವು ಬೆಂಗಳೂರಿನಲ್ಲೇ ತಗೊಂಡ್ರೆ ಇವತ್ತು ಶಿವಾಜಿನಗರ, ಟ್ಯಾನ್ರಿ ರೋಡ್, ಈ ರೀತಿ ಅನೇಕ ಪ್ರದೇಶಗಳಲ್ಲಿ ನಾವೇನು ಉಸಿರಾಡುವ ಹಾಗಿಲ್ಲ, ಅಲ್ಲಿ ಒಂದು ಭೂಮಿ ತಗೊಳ್ಳುವ ಹಾಗಿಲ್ಲ. ನಮ್ಮ ಗಣೇಶೋತ್ಸವದ ಆಚರಣೆಯಲ್ಲಿ ಕಲ್ಲೆಸೆತ ಮಾಡಿದಾರಲ್ಲ, ಲಾಸ್ಟ್ ಟೈಮು ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಾಗಮಂಗಲದಲ್ಲೂ ಕೂಡ ಇದೇ ರೀತಿ ನಡೆದಿತ್ತು. ಇದು 2ನೇದು. ಮುಂದೆ ಬರುವಂಥ 2 ವರ್ಷಗಳು ಕೂಡ ಇದೇ ರೀತಿ ನಡೆಯಬಹುದು ಅಂತ ನಮ್ಮ ಅನಿಸಿಕೆ. ಯಾಕಂದರೆ ಅವ್ರು ಅಂದ್ಕೊಂಡಿದ್ರು ನಮ್ಮ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಭೇದಿಸೋದು ಅಷ್ಟು ಈಸಿ ಅಲ್ಲ ಅಂತ. ಬಟ್ ಈಗ ಆಗ್ತಿರೋ ಪ್ರತಿಯೊಂದು ಬೆಳವಣಿಗೆಗಳನ್ನು ನೋಡಿದರೆ ಕಾಂಗ್ರೆಸ್ಸಿನವರ ಅತಿರೇಕವಾದ ಓಲೈಕೆ, ಅಲ್ಪಸಂಖ್ಯಾತರ ಓಲೈಕೆ, ಅದರಿಂದ ಈ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅವ್ರ ಮೇಲೆ ಯಾವುದೇ ಕೇಸ್ ಇಲ್ಲ. ಭಾರತ್ ಮಾತಾಕ್ಕೆ ಜೈ ಅಂದವ್ರ ಮೇಲೆ ಇಮ್ಮಿಡಿಯೇಟ್ FIR. ಎಲ್ಲೆಲ್ಲಿ ಹಿಂದೂ ಸಭೆಗಳು ನಡೆಯುತ್ತೆ ಅಲ್ಲೆಲ್ಲ ಅವರು ನಿರ್ಬಂಧ, ಅವ್ರು ಬರೋ ಹಾಗಿಲ್ಲ. ಇದೇನಿದು? ಇದು ಯಾವ ರೀತಿಯ ನ್ಯಾಯ ಇದು? ಮತ್ತು ಈಗ 5 ವರ್ಷದ ಮಕ್ಕಳು ಉಗುಳನ್ನು ಉಗುಳ್ತಾರೆ ನಮ್ಮ ಶ್ರದ್ಧೆಯ ಸ್ಥಾನದವಾದಂಥ ಗಣಪತಿಯ ಮೇಲೆ ಅಂದರೆ ಅವ್ರಿಗೆ ಅಂಥ ಹುಮ್ಮಸ್ ಎಲ್ಲಿಂದ ಬರುತ್ತೆ, ಆ ನಾಲೆಡ್ಜ್ ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು ಇವತ್ತು ಮೂಲವಾದ ಪ್ರಶ್ನೆ. 2ನೇದು ಬಂದ್ಬಿಟ್ಟು ಮಸೀದಿಗಳ ಒಳಗೆ ಕಲ್ಲುಗಳು ಹೆಂಗೆ ಬರ್ತವೆ ಅನ್ನೋದು ಮೊದಲನೇದಾಗಿ ತನಿಖೆ ಆಗಬೇಕು. ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥ ಹಿಂದೂಗಳು, ನೀವು ಹಿಂದೂಗಳೇ ಆಗಿದ್ರೆ ಮದ್ದೂರಿನ ಘಟನೆಯನ್ನ ಯಾಕೆ ನೀವು ಖಂಡಿಸ್ತಾ ಇಲ್ಲ? ನಿಮ್ಮ DK ಶಿವಕುಮಾರ್ ಚಾಮುಂಡಿ ಬೆಟ್ಟವನ್ನ ಹಿಂದೂಗಳ ಆಸ್ತಿಯ ಅಂತ ಕೇಳಿದಾಗ ನೀವ್ಯಾಕೆ ಅದನ್ನ ವಿರೋಧಿಸ್ಲಿಲ್ಲ? ಚಾಮರಾಜಪೇಟೆಯ ಮೈದಾನದ ವಿಷಯ ಬಂದಾಗ ಜಮೀರ್ ಯಾರ ಪರವಾಗಿ ನಿಂತ? ಹಿಂದೂಗಳು ಹೆಚ್ಚು ಜನ ನನಗೆ ಓಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಹಿಂದೂಗಳ ಪರವಾಗಿ ನಿಂತ ಜಮೀರು
RSS ಬಗ್ಗೆ ಮಾತಾಡುವಂತ DK ಶಿವಕುಮಾರ್ಗೆ ಕ್ಷಮೆಯನ್ನ ಕೇಳಿಸ್ತೀರಾ? RSS ಏನು ದೇಶದ್ರೋಹದ ಸಂಘಟನೆನಾ? ಯಾತಕ್ಕೆ DK ಶಿವಕುಮಾರ್ ಕ್ಷಮೆಯನ್ನ ಕೇಳಬೇಕು? ಹಾಗಾದ್ರೆ ನಿಮ್ಮ ಹೈಕಮಾಂಡ್ ಯಾರ ಪರ? ದೇಶದ್ರೋಹಿಗಳ ಪರನಾ? ನಮ್ಮ ಭವ್ಯ ಭಾರತದ ರಾಷ್ಟ್ರದ ಧರ್ಮದ ದೇವರುಗಳ ಮೆರವಣಿಗೆ ಅಥವಾ ಅದರ ವಿಸರ್ಜನೆ ಕಾರ್ಯಕ್ರಮ ಅದಕ್ಕೆ ಅಡ್ಡಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ದೇಶದಲ್ಲಿ ಬದುಕಲಿಕ್ಕೇನೇ ಸ್ವಾತಂತ್ರ್ಯ ಇಲ್ಲ. ಧರ್ಮದ ತಿರುಳನ್ನ ಗೌರವಿಸಿ ಯಾರು ಬೇಕಾದ್ರೂ ಬದುಕಬಹುದು ಈ ದೇಶದಲ್ಲಿ, ಅದಕ್ಕೇನು ಅಡ್ಡಿ ಏನಿಲ್ಲ. ಆದ್ರೆ ಆ ಮೂಲತಃ ಒಂದು ತವರು ನೆಲದ ಒಂದು ಧರ್ಮವನ್ನ ಹಾನಿ ಮಾಡಿ ಅದಕ್ಕೆ ಹಿಂಸೆ ಮಾಡಿ ಬದುಕ್ತೀವಿ ಅಂದ್ರೆ ಅವನು ಯಾರೇ ಇರಲಿ, ಯಾವುದೇ ಧರ್ಮದವನಿರಲಿ, ಅವನಿಗೆ ಬದುಕಲಿಕ್ಕೆ ಹಕ್ಕಿಲ್ಲ. ಅವರೆಲ್ಲ ಯಾವ ದೇಶದಲ್ಲಿ ಬದುಕ್ಬೇಕಂತ ಹೇಳ್ತಾರೋ ಆ ದೇಶದಲ್ಲಿ ಆರಾಮಾಗಿ ಹೋಗೋದ್ರೆ ಒಳ್ಳೇದು, ಹೋಗ್ಬೇಕು ಅವರು. ಇಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ, ಬೇರೆ ದೇಶದಲ್ಲಿ ಬಹಳ ಅವರಿಗೆ ರೆಡ್ ಕಾರ್ಪೆಟ್ನ ಹಾಸಿ ಅವ್ರಿಗೆ ಸುಸ್ವಾಗತವನ್ನ ಕೋರ್ತಾರೆ, ಅವ್ರಿಗೆ ಬಹಳ ಮುದ್ದಿಸ್ತಾರೆ, ಅವ್ರಿಗೆ ಏನ್ ಬೇಕೋ ಎಲ್ಲ ಭೋಜ್ಯಗಳು ಅವ್ರಿಗೆ ಇಷ್ಟ ಪದಾರ್ಥವನ್ನ ಕೊಡ್ತಾರೆ ಅಂದ್ರೆ ದಯವಿಟ್ಟು ಅಲ್ಲಿಗೆ ಹೋಗ್ಬಿಡ್ಬೇಕಲ್ವೇ. ನಮ್ಮಲ್ಲಿ ಬಹಳಷ್ಟು ಜನ ಅವರಿಗೆ ಫ್ಲೈಟ್ ಟಿಕೆಟ್ ಮಾಡಿಕೊಟ್ಟು ಕಳಿಸುವಂತವ್ರು ತುಂಬಾ ಜನ ಇದ್ದಾರೆ, ಪುಣ್ಯಾತ್ಮರು. ಅವ್ರಿಗೆಲ್ಲ ಸಕಲ ವ್ಯವಸ್ಥೆಗಳನ್ನ ಮಾಡಿ ತಗೊಂಡೋಗಿ ಏರ್ಪೋರ್ಟ್ ವರ್ಗು ಬಿಟ್ಬಿಟ್ಟು ಟಾಟಾ ಗುಡ್ ಬೈ ಮಾಡ್ಲಿಕ್ಕೆ ಎಲ್ಲ ರೀತಿ ರೆಡಿ ಇರ್ತಾರೆ. ಹಂಗಾಗಿ ಆರಾಮಾಗಿ ಹೋಗ್ಲಿ ಅವರು. ಏನು ಸಾಗರದಲ್ಲಿ 3 ವರ್ಷ 4 ವರ್ಷದ ಮಕ್ಕಳು ಗಣೇಶ ಮೆರವಣಿಗೆ ಮೇಲೆ ಕ್ಯಾಕರಿಸಿ ಎಂಜಲನ್ನ ಉಗಿತಕ್ಕಂಥದ್ದು. ಇವತ್ತು ಅಷ್ಟು ಪುಟ್ಟ ಮಕ್ಕಳಿಗೆ ಧರ್ಮಾಂಧತೆಯನ್ನ ಯಾವ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ ಅಂತೇಳಿ ಇವತ್ತು ಇಡೀ ಹಿಂದೂ ಸಮಾಜ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಮದ್ದೂರಿನಲ್ಲಿ ಹಿಂದೂ ಸಮಾಜದ ಗಣಪತಿಯನ್ನ ತೆಗೆದುಕೊಂಡು ಹೋಗುವಾಗ ಅದು ಯಾವುದು ವಿಶ್ವ ಹಿಂದೂ ಪರಿಷತ್ತಿನ ಗಣಪತಿ ಅಲ್ಲ, RSS ಗಣಪತಿ ಅಲ್ಲ, ಎಲ್ಲ ಕಡೆ ಇರೋ ರೀತಿಯೇ ಅವರು ಗಣಪತಿನ ಇಟ್ಟಿರ್ತಕ್ಕಂಥದ್ದು. ಸಾಮಾನ್ಯ ಜನರು, ಸಾಮಾನ್ಯ ಯುವಕರು ಅದಕ್ಕೆ ಅವರು ಬೇಲಿನಿಂದ ಕಲ್ಲುಗಳನ್ನು ಹೊಡಿತಾರೆ, ಹೆಣ್ಣು ಮಕ್ಕಳಿಗೆ ಹೊಡಿತಾರೆ, ಅಲ್ಲಿರ್ತಕ್ಕಂಥ ಭಕ್ತರಿಗೆ ಹೊಡಿತಾರೆ. ಗಣಪತಿ ವಿಸರ್ಜನೆಯ ಮೇಲೆ ನೀವು ಕಲ್ಲು ಹೊಡಿತೀರಲ್ವಾ, ಆ ಕಲ್ಲು ಹೊಡೆದ ಪರಿಣಾಮವಾಗಿ ಬಿಡಿ ಬಿಡಿಯಾಗಿ ಬಿಡ್ತಾ ಇದ್ದಂತಹ ಗಣೇಶನ ಒಂದು ದೊಡ್ಡ ಮೆರವಣಿಗೆ ಇವತ್ತು 100 ಗಣೇಶಗಳು ಒಟ್ಟಿಗೆ ಬಿಡೋ ರೀತಿಯಲ್ಲಿ ಆಗಿದೆ. ಹಿಂದೂಗಳು ಇವತ್ತು ಒಗ್ಗಟ್ಟಾಗ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಸಹ ಕಾರ್ಯದರ್ಶಿಗಳಾದ ಶರಣ್ ಪಂಪ್ವೆಲ್ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಸರು ಗಳಿಸಿರ್ತಕ್ಕಂತಹ ಹಿಂದೂ ನಾಯಕ. ಅವರನ್ನು ನೀವು ಚಿತ್ರದುರ್ಗಕ್ಕೆ ಬಿಡೋದಿಲ್ಲ. ನೀವು ಹಿಂದೂ ನಾಯಕರನ್ನ ಎಲ್ಲಿವರೆಗೂ ನೀವು ಕಟ್ಟಾಕ್ತೀರಾ? ಹಿಂದೂಗಳ ಉತ್ಸವಗಳು ನಡೆಯುವಾಗ, ಊರಹಬ್ಬಗಳು ನಡೆಯುವಾಗ ಏನು ಶಾಂತಿ ಸಭೆಗಳನ್ನು ಪೊಲೀಸ್ ಇಲಾಖೆ ಮಾಡುತ್ತೆ, ಅದೇನು ನಾಮಕಾವಸ್ಥೆಗೆ ಮಾಡ್ತಾ ಇದ್ದಾರಾ ಅನ್ನೋಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದಕ್ಕೆ ಹಿಂದೂ ಧಾರ್ಮಿಕ ಉತ್ಸವಗಳು ಹೊರಡುವಾಗ ಧಾರ್ಮಿಕ ಉತ್ಸವಗಳೇನಿದೆ ನಮ್ಮ ಧರ್ಮದ ಶ್ರದ್ಧೆಯ ಮೂಲ ಕೇಂದ್ರ ಅದು. ನಾವು ಯಾವ ಕಾರಣಕ್ಕೂ ಭಾರತದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಉತ್ಸವಗಳನ್ನು ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ ಇನ್ನು ಮುಂದೆ ಉತ್ಸವಗಳು ಹೊರಡುವ ಮುಂಚೆ ಮಸೀದಿಗಳನ್ನು ಸರ್ಚ್ ಮಾಡಬೇಕು. ಅಲ್ಲಿ ಎಷ್ಟೆಷ್ಟು ಸ್ಟೋರೇಜ್ ಆಗಿದೆ ಕಲ್ಗಳು, ಪೆಟ್ರೋಲ್ ಬಾಂಬ್ಗಳು, ತಲ್ವಾರ್ಗಳು ಅನ್ನೋದನ್ನ ಅವರು ಸರ್ಚ್ ಮಾಡಿ ನಂತರ ಆ ಮೂಲಕ ಹೊರಡಿಸ್ಬೇಕು. ಹಿಂದೂಗಳು ನಾಳೆ ದಿವಸ ಮನೆಯಲ್ಲಿ ನಾವು ಮಂಗಳಾರತಿ ಗಂಟೆ ಬಾರಿಸ್ಲಿಕ್ಕೂ ನಾವು ಪರ್ಮಿಷನ್ ಕೇಳಬೇಕಾಗತ್ತೆ. ಎಲ್ಲ ಹಿಂದೂಗಳು, ಎಲ್ಲ ಹಿಂದೂ ಬಾಂಧವರು ಈ ಘಟನೆಯನ್ನು ವಿರೋಧಿಸಬೇಕು. ಭದ್ರಾವತಿನಲ್ಲಿ ಆದಂಥ ಘಟನೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗ್ದಂಥ ಘಟನೆ ಆಗಿರ್ಬೋದು. ಅಂಥವ್ರನ್ನ ನೀವು ಮುಸಲ್ಮಾನರು ಯಾವ ರೀತಿ ಸಮರ್ಥನೆ ಮಾಡ್ಕೋತೀರಾ? ಕೆಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವ್ರು ಯಾರು? ಹುಬ್ಬಳ್ಳಿಯಲ್ಲಿ ಬೆಂಕಿ ಇಟ್ಟವ್ರು ಯಾರು? ಇವತ್ತು ಸರ್ಕಾರದ ವಿರುದ್ಧ ಕಾನೂನನ್ನ ಕೈಗೆತ್ಕೊಳ್ತಾರವ್ರು ಯಾರು? ಅವರಿಗೆ ನಿಮ್ಮ ಓಲೈಕೆ, ಅವ್ರ ಮೇಲಿದ್ದಂತ ಎಲ್ಲ ಕೇಸುಗಳನ್ನ ತೆಗೆದಾಕುವಂಥದ್ದು ಮಾಡ್ತೀರಾ? ಇನ್ನು ಮುಂದೆ ಶೋಭಾಯಾತ್ರೆಗಳು ಚೆನ್ನಾಗಿ ನಡೆಯುತ್ತೆ, ನಡಿಬೇಕು. ಇದಕ್ಕೆ ಯಾರ ತೊಂದರೆ ಕೊಟ್ರೆ ದೇಶದ್ರೋಹಿಗಳು ಅವ್ರಿಗೆ ತಕ್ಕ ಪಾಠ ಕಳಿಸ್ತೀವಿ ನಾವು. ಮೊನ್ನೆ ಮದ್ದೂರಲ್ಲಿ ಪಾಪ ಹೆಣ್ಣು ಮಗಳು ಅವಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಎಂತ ಅನ್ಯಾಯ ಅಲ್ವಾ? ಹೆಣ್ಣು ಮಕ್ಕಳನ್ನ ನಾವು ದೇವರು ಅಂತ ಇದೆ ಅಲ್ವಾ? ಎತ್ರ ನಾರಿ ಅಂದ್ರೆ ಪೂಜಿಸುತ್ತೆ, ರಮಂತೆ ತತ್ರ ದೇವತ ಅಂತೀವಿ. ಆದರೆ ಆ ಒಂದು ಹುಡುಗಿ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅವಳು ಪಾಪ ಹೇಳ್ತಾ ಇದ್ದಾಳೆ ನೋವಾಗ್ತಾ ಇದೆ ಅಂತ, ಆದರೂ ಬಿಡ್ತಾ ಇಲ್ಲ. ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾರೆ. ನಮ್ಮ ದೇವರನ್ನ ಪೂಜೆ ಮಾಡೋಷ್ಟು ಸ್ವತಂತ್ರವೂ ಇಲ್ವಾ ನಮಗೆ? ಅವ್ರಿಗೆ ಯಾಕೆ ಗಣೇಶ ಏನ್ ಮಾಡಿದ್ರು? ಗಣೇಶನ ಸೊಂಡಿನಲ್ಲಿ ಹಿಡ್ಕೊಂಡು ಹೋಗಿ ಬಾರಿಸಿದ್ನ? ನೀವು ಅಧರ್ಮೀಯರು, ನಿಮಗೆ ಬರೀ ಹಿಂಸೆ ಕ್ರೌರ್ಯ ಅಷ್ಟೇ ಗೊತ್ತು ಹೊರತು ಪ್ರೀತಿ, ಶಾಂತಿ, ಸಹನೆ, ಸಹಬಾಳ್ವೆ, ಇನ್ನೊಂದು ಧರ್ಮವನ್ನು ಗೌರವಿಸೋದು ಅಥವಾ ಯಾವ ನೆಲದಲ್ಲಿ ಯಾವ ಮಣ್ಣಿನ ಋಣವನ್ನು ನೀವು ತಿಂತಾ ಇದ್ದೀರಾ, ಯಾವ ಮಣ್ಣಿನಲ್ಲಿ ನೀವು ಅನ್ನವನ್ನು ಊಟ ಮಾಡ್ತಾ ಇದ್ದೀರಾ, ಅದಕ್ಕೆ ನೀವು ದ್ರೋಹ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗಣೇಶ ಏನಾದ್ರೂ ಅವ್ರ ಮೇಲೆ ತಾಂಡವ ನೃತ್ಯ ಆಡ್ಲಿಕ್ಕೆ ಹೋಗಿದ್ನ, ಅವನಿಗೂ ಸಹ ಸ್ವಲ್ಪ ಸಹನೆಯಿಂದ ಇವ್ರಿಗೆ ಬುದ್ಧಿ ಬರುತ್ತೆ ಇವತ್ತೆಲ್ಲ ನಾಳೆ ಅಂತ ಅವನು ಸಹ ಕಾಯ್ತಾನೆ ಇದ್ದಾನೆ. ಆ ತಾಂಡವ ನೃತ್ಯ ಆಡುವಂಥ ಸಮಯನೂ ಸಹ ಏನು ದೂರ ಏನಿಲ್ಲ. ಏನು ಭದ್ರಾವತಿಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಒಂದಷ್ಟು ಜನ ಜಿಹಾದಿಗಳು ಕೂಗಿರ್ತಕ್ಕಂಥ ಗದಗದಲ್ಲಿ ಒಬ್ಬ ಯುವಕ ತನ್ನ ಕಾರಿನ ಬಾನೆಟ್ನ ಮೇಲೆ ಪಾಕಿಸ್ತಾನದ ಧ್ವಜವನ್ನ ಹಾಕೊಂಡಿರ್ತಕ್ಕಂಥದ್ದು. ಅದೇ ರೀತಿ
ವಿಜಯಪುರದಲ್ಲಿ 15 ನಿಮಿಷ 15 ಮಿನಿಟ್ ಪೊಲೀಸ್ ಹಟಾವೋ ಅಂತ ಹೇಳ್ತಕ್ಕಂಥ ಒಂದು DJ ಗೀತೆಯನ್ನು ಹಾಕಿ ಹಿಂದೂಗಳಿಗೆ ಸವಾಲನ್ನು ಹಾಕ್ತಕ್ಕಂಥದ್ದು ಏನು. ಅದೇ ರೀತಿ ಹುಬ್ಳಿಯಲ್ಲಿ ಏನು ಗಣೇಶ ಮೆರವಣಿಗೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಹಸಿರು ಧ್ವಜವನ್ನ ಹಿಡಿದು ಆ ಮೆರವಣಿಗೆಗೆ ಅಡ್ಡ ಬಂದು ಅಲ್ಲಿದ್ದಂತ ಹಿಂದೂ ಕಾರ್ಯಕರ್ತನಿಗೆ ಚೂರಿಯನ್ನ ಚುಚ್ಚಿರ್ತಕ್ಕಂಥದ್ದು. ಈ ರೀತಿ ಕೇವಲ 1 ವಾರದಲ್ಲಿ ಎಷ್ಟೆಲ್ಲ ಘಟನೆಗಳು ನಡೆದಿದ್ದಾವೆ ಅಂತ ಹೇಳಿದ್ರೆ, ನಾವು ಇವತ್ತು ಭಾರತದಲ್ಲಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವ ಅಥವಾ ಯಾವುದೋ ಇಸ್ಲಾಮಿಕ್ ರಾಷ್ಟ್ರ ಪಾಕಿಸ್ತಾನನ ಅಥವಾ ಬಾಂಗ್ಲಾದೇಶನ ಅಥವಾ ತಾಲಿಬಾನ್ ಆಳ್ತಕ್ಕಂತಹ ಅಫ್ಘಾನಿಸ್ತಾನದಲ್ಲಿ ಗಣೇಶ ಹಬ್ಬ ಆಚರಿಸ್ತಾ ಇದ್ದೀವ ಅಂತೇಳಿ ಯೋಚನೆ ಮಾಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ. ಹಿಂದೂಗಳನ್ನು ಸಂಘಟನೆ ಮಾಡ್ತಕ್ಕಂಥದ್ದೇ ನಮ್ಮ ಕಾರ್ಯ. ಕೇವಲ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಪ್ರಖಂಡ ಮಾತ್ರ ಅಲ್ಲ, ಗ್ರಾಮ ಗ್ರಾಮಗಳಲ್ಲಿ ನಾವು ಕಾರ್ಯಕರ್ತರು ಓಡಾಡಬೇಕು. ಇಲ್ಲದಿದ್ದರೆ ಕಂಟಕ 100ಕ್ಕೆ 100 ಭಾಗ ನಮ್ಮ ಜೊತೆ ಇರುತ್ತೆ. ಈಗ ಮಸೀದಿಗೆ ಒಂದು ಶಾಂತಿ ಭಂಗ ಆಗುತ್ತೆ ಅಂತ ಹೇಳೋದಾದರೆ, ಒಂದು ರೆಫೇಲ್ ಜೆಟ್ ಹೊರಹೊಮ್ಮಿಸೋದಕ್ಕಿಂತ ಹೆಚ್ಚಿನ ಒಂದು ಧ್ವನಿವರ್ಧಕಗಳಲ್ಲಿ ಇವರು ಪ್ರತಿದಿನ ನಮಾಜನ್ನು ಮಾಡ್ತಾರೆ. ಆ ಟೈಮಲ್ಲಿ ಹಿಂದೂಗಳು ಧ್ಯಾನಾಸಕ್ತರಾಗಿರ್ತಾರೆ. ಹೆಚ್ಚಿನ ಅಂಶ ಹಿಂದೂಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನವನ್ನು ಮಾಡ್ತಾರೆ. ಅವಾಗ ನಾವು ಸಹಿಸ್ಕೊಳ್ಳಲ್ವಾ? ಹಲವಾರು ಜನ ಸಚಿವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನು, ಮದ್ದೂರಿನ ಗಲಭೆ ಆಗಲಿಕ್ಕೆ ಹಿಂದೂ ಸಂಘಟನೆಗಳು ಕಾರಣ, ವಿಶ್ವ ಹಿಂದೂ ಪರಿಷತ್ ಕಾರಣ, ಬಜರಂಗ ದಳ ಕಾರಣ ಅಂತೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಸಚಿವರುಗಳಿಗೆ ಇವತ್ತು ಸವಾಲನ್ನ ಹಾಕ್ತೀನಿ, ಸರ್ಕಾರ ನಿಮ್ದೇ ಇದೆ, ನೀವು ಯಾವುದೇ ತನಿಖೆಯನ್ನ ಮಾಡಿ ಯಾರಾದ್ರೂ ಒಬ್ಬ ಹಿಂದೂ ಕಾರ್ಯಕರ್ತ ಅಲ್ಲಿ ಕಲ್ಲನ್ನ ಒಡಿಸಿದ್ದೇ ಆದ್ರೆ ನಾವೆಲ್ಲರೂ ಸಹ ಶಿಕ್ಷೆಯನ್ನ ತೆಗೆದುಕೊಳ್ತೇವೆ. ಇವತ್ತು ಏನಲ್ಲಿ 24 ಜನರನ್ನ ಬಂಧನ ಮಾಡಿದ್ದೀರಾ, ಆ 24 ಜನರು ಸಹ ಮುಸಲ್ಮಾನರೇ ಆಗಿರ್ತಕ್ಕಂಥದ್ದು. ಯಾವುದಾದ್ರೂ ಮುಸಲ್ಮಾನರಿಗೆ ನೀನು ಗಣೇಶನ ಮೇಲೆ ಕಲ್ಲೊಡಿ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಬಜರಂಗ ದಳ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಏನಿದೆ, ಎಲ್ಲ ಹೂಗಳನ್ನು ನೆಳನಲ್ಲಿಸಲಿಕ್ಕೆ ಬಿಟ್ಟರೆ ಅದು ಜನಾಂಗದ ಶಾಂತಿಯ ತೋಟ. ಹಿಂದೂ ಅಂತ ಹೇಳುವಂಥ ಒಂದು ಹೂವನ್ನು ಒಣಗಿಸಿ ಅದನ್ನು ಬಾಡಿಸ್ಲಿಕ್ಕೆ ಹೊರಟ್ರೆ ಅದು ಸರ್ವಜನಾಂಗದ ಶಾಂತಿಯ ತೋಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅಶಾಂತಿ ಬಾಂಧವರ ತೋಟ ಆಗುತ್ತೆ. ಅದು ಇಂತಹ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಜಾಗೃತವಾಗಬೇಕು. ಮುಸಲ್ಮಾನ್ ಸಮಾಜದ ಗೊಡ್ಡು ಬೆದರಿಕೆಗಳಿಗೆ ನಾವು ಯಾವುದೇ ಕಾರಣಕ್ಕೆ ಎದುರಬಾರ್ದು. ಅವ್ರಿಗೆ ಹೇಳಬೇಕು, ಬಿದ್ದರೆ 10 ಆಗುತ್ತೇವೆ, ಸತ್ತರೆ 1000 ಆಗ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ. ಇವತ್ತು ಅವರು ಕಲ್ಲನ್ನ ಯಾವ ಜಾಗದಲ್ಲಿ ಹೊಡೆದಿದ್ದಾರೋ ಅದೇ ಜಾಗದಲ್ಲಿ ನಾವು ಮುಂದಿನ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಗಣೇಶನನ್ನ ಕೂರಿಸ್ತೀವಿ. ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಇಡೀ ಕರ್ನಾಟಕದ ಹಿಂದೂ ಸಮಾಜ ಮದ್ದೂರಿಗೆ ಹೋಗಿ ನಾವು ಮೆರವಣಿಗೆಯನ್ನು ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು. ಆಗ ಮಾತ್ರ ಈ ಜಿಹಾದಿಗಳು ಎದುರಿ ಬಾಲವನ್ನು ಮುದ್ರಿ ಕೂತ್ಕೋತಾರೆ. ಇವತ್ತು ಆ ಹಿನ್ನೆಲೆಯಲ್ಲಿ ಮದ್ದೂರಿನ ಜನತೆಗೆ ನಾವೆಲ್ಲರೂ ಸಹ ಪ್ರಶಂಸೆಯನ್ನು ವ್ಯಕ್ತಪಡಿಸಬೇಕು. ಏನು KJ ಹಳ್ಳಿ DJ ಹಳ್ಳಿ ಆದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಭಯಭೀತಗೊಂಡು ಮನೆಯಲ್ಲಿ ಕೂತಿದ್ರು. ಆದರೆ ಮದ್ದೂರಿನ ಹಿಂದೂಗಳು ಹಾಗೆ ಕೂರಲಿಲ್ಲ, ರಸ್ತೆಗೆ ಇಳಿದ್ರು. ಮಕ್ಕಳು, ಹೆಂಗಸರು, ಯುವಕರು, ಮುದುಕರು ಎಲ್ಲರೂ ಸೇರಿ ನಾವೆಲ್ಲ ಹಿಂದೂಗಳು ಅಂತೇಳಿ ಬೀದಿಗೆ ಇಳಿದ್ರು. ಒಬ್ಬನೇ ಒಬ್ಬ ಮುಸಲ್ಮಾನ ರಸ್ತೆಯಲ್ಲಿ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ. ಆ ರೀತಿಯಾದಂಥ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಕ್ಕೆ ಇವತ್ತು ಹಿಂದೂಗಳ ಶಕ್ತಿ ಏನು ಅಂತೇಳಿ ಇಡೀ ದೇಶಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಅಷ್ಟು ಜನ ಸೇರಿದ್ರಲ್ಲ, ಎಲ್ಲ ಸಂಘ ಸಂಸ್ಥೆಗಳಿಂದ ಬಂದಂತಹ ವ್ಯಕ್ತಿಗಳು ಅಲ್ಲಿಗೆ ಬಂದಿದ್ದರು. ಅದನ್ನು ನೋಡಿ ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ. ನಿಜವಾಗ್ಲೂ ಈ ಪ್ರತಿಯೊಂದು ಹಂತದ ಬೆಳವಣಿಗೆ ನೋಡಿದರೆ ಎಲ್ಲ ಹಿಂದೂಗಳು ಈಗಲಾದರೂ ಎಚ್ಚೆತ್ಕೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಜನಜಾಗೃತಿ ಬೇಕು ಅನ್ನೋದು ನನ್ನ ಅಭಿಪ್ರಾಯ. ದುಷ್ಟರ ಸಂಹಾರದ ಕಾಲ ಹತ್ತಿರ ಬಂದಿದೆ. ಹೇಗೆ ಚಾಮುಂಡೇಶ್ವರಿಗೆ ಸರ್ವಶಕ್ತಿಯನ್ನು ಎಲ್ಲ ದೇವತೆಗಳು 330 ಕೋಟಿ ದೇವತೆಗಳು ಶಕ್ತಿ ಕೊಟ್ಟಿದ್ದರು, ತಮ್ಮ ಆಯುಧಗಳನ್ನು ಕೊಟ್ಟಿದ್ದರು, ಹಾಗೆ ಇವತ್ತು ನಮ್ಮ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಇಡೀ ದೇವತೆಗಳೇ ನಮಗೆ ಆಯುಧಗಳನ್ನು ಕೊಡ್ತಾ ಇದ್ದಾರೆ. ಈಗ ನಾವು ಅವರಿಗೆ ಉತ್ತರವನ್ನು ಕೊಡ್ತೇವೆ. ಸನಾತನ ಧರ್ಮ ರಕ್ಷಣೆಗೆ ನಾವು ನಮ್ಮ ರಕ್ತ ಕಣವೂ ಸಹ ಮಿಡಿತಾ ಇದೆ, ರೋಮವೂ ಸಹ ಮಿಡಿತಾ ಇದೆ. ಮುಖ್ಯಮಂತ್ರಿಗಳು ಸೆಂಟ್ ಮೇರಿ ಅಂತಕ್ಕಂತಹ ಯಾವ ಒಂದು ದೊಡ್ಡ ಉತ್ಸವ ಮಾಡ್ತಾರೆ. 100ಕ್ಕೆ 90 ಭಾಗ ನಮ್ಮ ಹಿಂದೂಗಳೇನೆ. ಪೆದ್ರು ದಡ್ರು ಕೇಸರಿ ಸೀರೆ ಉಟ್ಕೊಂಡು ಕೇಸರಿ ಬಟ್ಟೆ ಹಾಕೊಂಡು ಹೋಗಿ
ಅಲ್ಲಿ ದೀಪವನ್ನು ಹಚ್ಚಿ ವಾಪಸ್ ಬರ್ತಾರೆ. ಮನೆಗೆ ಬಂದಮೇಲೆ ತಿರ್ಗಾ ದೀಪ ಹಚ್ಬಿಟ್ಟು ತಿರ್ಗಾ ಲಕ್ಷ್ಮೀ ಪೂಜೆ ಶುಕ್ರವಾರ ಮಾಡ್ತಾರೆ. ಇದು ನಮ್ಮ ಮೂರ್ಖತನ ಬಂಧುಗಳು. ಅವರನ್ನು ಎಚ್ಚರಿಸಬೇಕು ನಾವು. ಮುಖ್ಯಮಂತ್ರಿಗಳು ಸೇಂಟ್ ಮೇರಿಯ ಒಂದು ಉತ್ಸವಕ್ಕೆ ಹೋಗ್ತಾರೆ, ಮುಸಲ್ಮಾನರ ಕಾರ್ಯಕ್ರಮ ಹೋಗಿ ಟೊಪ್ಪಿ ಹಾಕಿಸ್ಕೋತಾರೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಬಂದರೂ ಅಲ್ಲೇನಾದರೂ ಒಂದು ಕುಂಕುಮವನ್ನು ಇಟ್ಟರೆ ಅಳಿಸ್ತಾರೆ, ಒಂದು ಪೇಟವನ್ನು ಕಟ್ಟಿದ್ರೆ ಬಿಸಾಕ್ತಾರೆ. ನೋಡಿ ಯಾವ ರೀತಿ ಇದೆ ಹಿಂದಿನ ಸರ್ಕಾರ ಅಂತ. ಇವತ್ತು ಹಿಂದೂಗಳು ಶಾಂತಿ ಪ್ರಿಯರಾಗಿ ತಮ್ಮ ಆಚರಣೆಯನ್ನು ಮಾಡ್ತಾಯಿದ್ರು. ನೀವಿವತ್ತು ನಿಷ್ಕ್ರಿಯವಾಗಿ ಮಲಗಿದ್ದಂಥ ಹಿಂದೂ ಸಮಾಜವನ್ನು ಬಡಿದೆದ್ದಿಸಿದ್ದೀರಾ. ಅದರ ಒಂದು ವಿರಾಟ್ ಪ್ರದರ್ಶನವನ್ನು ಮದ್ದೂರಿನಲ್ಲಿ ತೋರಿಸಿದ್ದೀವಿ. ಇನ್ನು ಮುಂದೆ ಯಾರಾದರೂ ಶಾಂತಿ ಬಾಂಧವರು ಹಿಂದೂ ಸಮಾಜದ ಧಾರ್ಮಿಕ ಉತ್ಸವಗಳ ಮೇಲೆ ಕಣ್ಣೆತ್ತಿ ಕೂಡ ನೋಡಿದ್ರೆ ಹಿಂದೂ ಸಮಾಜ ಒಂದು ಮದವೇರಿದ ಆನೆಯಾಗಿ ಅವರನ್ನು ಸ್ಮ್ಯಾಶ್ ಮಾಡುತ್ತೆ. ಅಂದರೆ ಹೊಸಕಿ ಹಾಕೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ 100 ಕೋಟಿಗೂ ಮಿಗಿಲಾದಂಥ ಹಿಂದೂ ಸಮಾಜವನ್ನು ಯಾರು ಕೂಡ ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗೋದಿಲ್ಲ ಅನ್ನೋದನ್ನು ಈ ತೆರೆಮರೆಯಲ್ಲಿ ಪಿತೂರಿಗಳನ್ನು ಮಾಡ್ತಕ್ಕಂತಹ ಮತಾಂಧರು ನೆನ್ಪಿಟ್ಕೊಬೇಕಂತ ನಾನು ಈ ಮೂಲಕ ಹೇಳ್ತೀನಿ.